ಬೆಂಗಳೂರಿನ ಬಸವೇಶ್ವರನಗರದ ಕಮಲನಗರದಲ್ಲಿರುವ ಪ್ರಭಾತ್ ರಂಗಮಂದಿರನಲ್ಲಿ ಭಾನುವಾರ ಹಾಟ್ ಕೋಲ್ಸ್ ಡ್ಯಾನ್ಸ್ ಅಂಡ್ ಫಿಟ್ನೆಸ್ ಸ್ಟುಡಿಯೋದ 4ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು. ಲೆಟ್ಸ್ ಗೆಟ್ ಟುಗೆದರ್ ಎಂಬ ಘೋಷವಾಕ್ಯದೊಂದಿಗೆ ಆಯೋಜಿಸಲಾದ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ವೈವಿಧ್ಯಮಯ ನೃತ್ಯ ಪ್ರದರ್ಶನಗಳು ಪ್ರೇಕ್ಷಕರ ಮನಸೂರೆಗೊಂಡವು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸೈಯದ್ ಸಲ್ಮಾನ್, ಕರುನಾಡ ನಿಧಿ ಸಂಪಾದಕ ಗೀತಾ ಹೆಚ್ ಕೈವಾರ, ಮುದ್ರಾ ಅಕಾಡೆಮಿ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಅತಿಥಿಗಳು ನೃತ್ಯ ಕಲೆಯ ಸಾಮಾಜಿಕ ಮಹತ್ವ, ಯುವ ಪ್ರತಿಭೆಗಳ ಪ್ರೋತ್ಸಾಹ ಹಾಗೂ ಸಾಂಸ್ಕೃತಿಕ ಅಭಿವ್ಯಕ್ತಿಯ ಅಗತ್ಯತೆಯ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಹಾಟ್ ಕೋಲ್ಸ್ ಡ್ಯಾನ್ಸ್ ಅಂಡ್ ಫಿಟ್ನೆಸ್ ಸ್ಟುಡಿಯೋದ ವಿದ್ಯಾರ್ಥಿಗಳು ಶಾಸ್ತ್ರೀಯ, ಪಾಶ್ಚಾತ್ಯ ಹಾಗೂ ಫ್ಯೂಷನ್ ಶೈಲಿಯ ನೃತ್ಯಗಳನ್ನು ಮನಮೋಹಕವಾಗಿ ಪ್ರದರ್ಶಿಸಿದರು. ಮಕ್ಕಳಿಂದ ಹಿಡಿದು ಯುವಕರವರೆಗೆ ಎಲ್ಲ ವಯೋಮಾನದ ಕಲಾವಿದರು ತಮ್ಮ ಪ್ರತಿಭೆಯನ್ನು ವೇದಿಕೆಯಲ್ಲಿ ಅನಾವರಣಗೊಳಿಸಿ ಪ್ರೇಕ್ಷಕರಿಂದ ಭಾರೀ ಪ್ರಶಂಸೆಗೆ ಪಾತ್ರರಾದರು. ಈ ಕಾರ್ಯಕ್ರಮದ ಸಂಪೂರ್ಣ ಆಯೋಜನೆಯನ್ನು ನೃತ್ಯ ನಿರ್ದೇಶಕರಾದ ಸಂತೋಷ್ ಅವರು ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಶಿಸ್ತುಬದ್ಧ ಕಾರ್ಯಕ್ರಮ ವ್ಯವಸ್ಥೆ, ಕಲಾತ್ಮಕ ನೃತ್ಯ ಸಂಯೋಜನೆ ಹಾಗೂ ಆಕರ್ಷಕ ವೇದಿಕೆ ವಿನ್ಯಾಸ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾದ ಸೈಯದ್ ಸಲ್ಮಾನ್ ಮತ್ತು ಗೀತಾ ಹೆಚ್ ಕೈವಾರ ಅವರು ಮಕ್ಕಳಿಗೆ ಬಹುಮಾನಗಳನ್ನು ವಿತರಿಸಿ ಪ್ರೋತ್ಸಾಹಿಸಿದರು. ಒಟ್ಟಾರೆ ಹಾಟ್ ಕೋಲ್ಸ್ ಡ್ಯಾನ್ಸ್ ಅಂಡ್ ಫಿಟ್ನೆಸ್ ಸ್ಟುಡಿಯೋದ 4ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ನೃತ್ಯ ಸಂಭ್ರಮ ಹಾಗೂ ಸಾಂಸ್ಕೃತಿಕ ವೈಭವದೊಂದಿಗೆ ಯಶಸ್ವಿಯಾಗಿ ನೆರವೇರಿತು. ಈ ವೇದಿಕೆ ಮೇಲೆ ಅದಕ್ಕೆ ಸೂತ್ರಧಾರರು ಇವರಿಬ್ಬರು ಇಲ್ಲೇ ಇದ್ದಾರೆ. ನಾವು ಬರೀ ಪಾತ್ರಧಾರರು ಮಾತ್ರ ಅಲ್ಲಿ ಕುತ್ಕೊಂಡು ಇವರು ಏನು ಮಾಡಿಸಿದ್ದಾರೆ ಮಕ್ಕಳ ಕೈಯಲ್ಲಿ ಅದನ್ನು ನೋಡಿ ಎಂಜಾಯ್ ಮಾಡ್ತಾ ಇದ್ದೀವಿ. ಇದೇ ಅಲ್ವಾ ಸರ್ ಸಾಧನೆ ಅಂದರೆ? ಸೊ ಇವ್ರಿಗೆ ಜೋರಾಗಿ ಚಪ್ಪಾಳೆ ಬರ. ಯಾವುದೇ ಒಬ್ಬ ಮಾಸ್ಟರ್ ನನ್ನ ಅನುಭವದಲ್ಲಿ 22 ವರ್ಷಗಳ ಈ ಒಂದು ಫೀಲ್ಡ್ ಅನುಭವದಲ್ಲಿ ನಾನು ನೋಡಿದಂಥ ಭಾಳಷ್ಟು ಮಾಸ್ಟರ್ಗಳು ಎಲ್ಲೆಲ್ಲೋ ಇದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಆದರೆ ಎಷ್ಟು ಪರ್ಫಾರ್ಮೆನ್ಸ್ ಆ ಮಕ್ಕಳ ಕೈಲಿ ಇಷ್ಟು ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ ಅವ್ರು ಪಡೋವಂಥ ಕಷ್ಟ ಇದೆಯಲ್ಲ. ಇವ್ರಿಗೆ ಹುಷಾರಿಲ್ಲ ಅಂದ್ರೂ ನಮ್ಮಲ್ಲಿ ಕ್ಲಾಸಿಗೆ ಬರದೇ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀನಿ ಮೇಡಮ್ ಅಂದಾಗ ನಾವು ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಒಂದು ವೇದಿಕೆಗೆ ಒಂದು ಕಾರ್ಯಕ್ರಮ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅಂತೇಳಿ ನಾವು ಕಾರ್ಯಕ್ರಮಗಳು ಮಾಡೋದು ನಮಗೆ ಗೊತ್ತಿರುತ್ತೆ. ಸೊ ಇವರ ಒಂದು ಕಷ್ಟಕ್ಕೆ ಭಗವಂತ ಒಳ್ಳೆಯ ಪ್ರತಿಫಲ ನೀಡಲಿ ಅಂತ ನಾನು ಯಾವತ್ತೂ ಹಾರೈಸ್ತೀನಿ. ಹಳೆ ವರ್ಷ 2025 31ನೇ ತಾರೀಕು ಈ ಕೊನೆಯ ವರ್ಷದ ಕೊನೆಯ ದಿನದ ಈ ಒಂದು ಕಾರ್ಯಕ್ರಮ ಅದ್ಧೂರಿ ಆರಂಭ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. 2026 ಎಷ್ಟೋ ಜನ ಹೊರಗಡೆ ಹೋಗಿ ಕುಡ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ತಾರೆ. ನಿಜವಾಗ್ಲೂ ಅವ್ರಿಗೆ ಇಷ್ಟು ಸುಖ ಸಿಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ನಾನು ಈ 2-3 ಕಾರ್ಯಕ್ರಮಗಳನ್ನ ಆ್ಯಕ್ಚುಲಿ ಬದಿಗೊತ್ತಿ ನಾನು ಇವ್ರ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತಲೇ ಹೇಳಿದೆ. ಬಿಕಾಸ್ ನನಗೆ ಈ ಥರ ಕಾರ್ಯಕ್ರಮ ತುಂಬ ಇಷ್ಟ. ಸೊ ಅಲ್ಲಿ ಹೊರಗಡೆ ಹೋಗಿ ನಾವು ಎಂಜಾಯ್ ಮಾಡೋದು ಏನೂ ಇರಲ್ಲ ಸರ್. ಅದೆಲ್ಲ ಕುಡಿದು ತಿಂದ್ರೆ ಮಲಗದೆ ಎದ್ದೇಳೋದು ಬಿಟ್ಟರೆ ಅವಾಗೆಲ್ಲ ಬರ್ತೋಗಿರುತ್ತೆ. ಇದೆಲ್ಲ ಏನು ಇವ್ರು ಮಾಡಿಸಿದ್ರು ಓಂ ಶಕ್ತಿ ಸಾಂಗು ನನಗಂತೂ ಅಲ್ಲಿ ಕೂತ್ಕೊಂಡಿದ್ರೆ ಅದು ತಡ್ಕೊಳಕ್ಕೆ ಆಗಲಿಲ್ಲ. ನಾನು ಎದ್ದು ಕುಡಿಬೇಕು ಅನ್ನಿಸ್ತಾ ಇತ್ತು. ವಾಟ್ ಎ ಪರ್ಫಾರ್ಮೆನ್ಸ್. ಕಾಳಿಕಾ ದೇವಿ ದಯವಿಟ್ಟು ಒಂಚೂರ ಬರ್ತೀರಾ ಅಮ್ಮ ಸ್ಟೇಜ್ ಮೇಲೆ? ಮಿಸ್ಟರ್ ಗೌತಮ್ ಪ್ಲೀಸ್ ಕಮ್. ನನಗೆ ನಿಜವಾಗ್ಲೂ ಕಾಳಿನೇ ಇಲ್ಲಿ ಬಂದ್ರೇನೋ ಅಂತ ಫೀಲ್ ಆಯಿತು. ಯಾಕಂದರೆ ನಾನು ಆರಾಧನೆ ಮಾಡೋದು ದುರ್ಗಾದೇವಿ. ಸೊ ನೀವು ಅಲ್ಲಿ ಬಂದಾಗ ನನಗೆ ದೇವಿನೇ ಬಂದ್ಲು ಅನ್ನೋಷ್ಟು ಫೀಲಿಂಗ್ ಆಯಿತು. ಬಿಕಾಸ್ ಪ್ರತಿಯೊಬ್ಬ ಮಕ್ಕಳು ಪ್ಲೀಸ್ ಬನ್ನಿ, ಯಾರು ಡ್ಯಾನ್ಸ್ ಮಾಡಿದ್ರೆ ನಿಜವಾಗ್ಲೂ ಒಬ್ಬೊಬ್ಬರ ಎಕ್ಸ್ಪ್ರೆಷನ್ ಅಂತೂ ನನಗಂತೂ ಒಬ್ಬೊಬ್ಬರನ್ನೂ ಗಮನಿಸಿದೆ ಮಾತ್ರ ನಿಜ ಬಹಳನೇ ಖುಷಿ ಆಯಿತು. ನಿಜವಾಗ್ಲೂ ಇವ್ರನ್ನ ಎತ್ತ ತಂದೆ ತಾಯಿಗಳು ನಿಜವಾಗ್ಲೂ ಸರ್ ನಿಮಗೆ ಪಾದಾಭಿವಂದನೆ. ಯಾಕಂದರೆ ಮಕ್ಕಳನ್ನ ಬರೀ ನೀವು ಶಾಲೆಗೆ ಕಲಿಸ್ತಾ ಇದ್ದೀರಾ, ಆದರೆ ಇಷ್ಟು ಅದ್ಭುತವಾಗಿ ಅವ್ರು ಹೇಳ್ಕೊಡ್ತಾ ಇದ್ದಾರೆ. ಅವ್ರು ಪರ್ಫಾರ್ಮೆನ್ಸ್ ಮಾಡಿ ನಮಗೆ ಅವ್ರ ವೇದಿಕೆ ಮೇಲೆ
ಈ ಒಂದು ಅದ್ಭುತವಾದ ಒಂದು ಆಕ್ಷನ್ ನ ತೋರಿಸ್ತಾರೆ ಅಂತಂದ್ರೆ ನಿಜಕ್ಕೂ ಅದು ಹೇಳತಿರೋದು. ಯಾಕಂದ್ರೆ ಆ ಒಂದು ಪರ್ಫಾರ್ಮೆನ್ಸ್ ಇದೆಯಲ್ಲ, ಇದನ್ನೇ ನಾವು ಮಕ್ಕಳುಗಳಲ್ಲಿ ಎಕ್ಸ್ಪೆಕ್ಟ್ ಮಾಡೋದು. ಎಲ್ಲಾದ್ರೂ ಅವ್ರು ಎಷ್ಟೋ ಕಾರ್ಯಕ್ರಮಗಳಲ್ಲಿ ಹೋಗಿ ವೇದಿಕೆ ಮೇಲೆ ಕುತ್ಕೊಂಡು ನಾನು ನೋಡ್ತಾನೆ ಇರ್ತೀನಿ. ನಮ್ಗೆ ಒಂದು ಜಡ್ಜ್ಮೆಂಟ್ ಕೊಡ್ಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತಂದ್ರೆ ಒಂದೊಂದೂ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಅಲ್ಲಿ ಮಕ್ಕಳು ಎಷ್ಟು ಫೀಲ್ ಆಗ್ತಾರೆ, ಎಷ್ಟು ನೋವು ತಿಂತಾರೆ ಅಂತ ನಮ್ಗೆ ಇಲ್ಲಿ ಹೊಡ್ಕೊಳ್ತಾ ಇರುತ್ತೆ. ಯಾಕಂದ್ರೆ ನಮಗೂ ಮಕ್ಕಳಿದ್ದಾರೆ, ನಾವು ನಮ್ದು ಕರಳಲ್ವಾ. ಸೊ ಅವನ್ನೊಂದು ಪಾಯಿಂಟ್ಸ್ ಕೊಡ್ಬೇಕಾದ್ರೆ ನಾವು ತುಂಬಾ ಆಲೋಚನೆ ಮಾಡ್ತೀವಿ. ಆ ಪಾಯಿಂಟ್ಸ್ ಅಲ್ಲಿ ಪ್ರತಿಯೊಂದು ಪಾಯಿಂಟ್ಸ್ ಅಲ್ಲೂ ನಾವು ಇದನ್ನೇ ನೋಡ್ತೀವಿ ಸರ್. ಒಂದು ಎಕ್ಸ್ಪ್ರೆಷನ್ ಆಗ್ಬೋದು, ಒಂದು ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು, ಅವ್ರು ಯಾವ ತರ ಎಂಜಾಯ್ ಮಾಡ್ತಿದ್ದಾರೆ, ಯಾವ ತರ ಎಂಜಾಯ್ ಮಾಡ್ಕೊಂಡು ಹಾಡ್ತಿದ್ದಾರೆ ಅನ್ನೋದನ್ನೇ ನಾವು ನೋಡ್ತೀವಿ. ಸೊ ಇವತ್ತಿನ ಒಂದು ಈ ಪರ್ಫಾರ್ಮೆನ್ಸ್ಗೆ ನಿಜವಾಗ್ಲೂ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಇಯರ್ ಹೆಣ್ಣಿಗೆ ನಮ್ಗೊಂದು ಒಳ್ಳೆ ಬಿಗಿನಿಂಗ್ ಕೊಟ್ಟಿದ್ದೀರಾ. ಇದೇ ತರ ನಿಮ್ಮ ಒಂದು ಈ ಶಾಲೆಯ ಕಾರ್ಯಕ್ರಮ ಹಾಗೂ ನಿಮ್ಮ ಈ ಶಾಲೆಯ ಎಲ್ಲ ಮಕ್ಕಳ ಭವಿಷ್ಯ ಬಹಳಷ್ಟು ಸುಂದರವಾಗಿರ್ಲಿ. ಇನ್ನಷ್ಟು ಮತ್ತಷ್ಟು ಮೊಗದಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇರಿ. ಒಳ್ಳೊಳ್ಳೆ ಆಫರ್ಸ್ ನಿಮ್ಗೆ ಸಿಗ್ಲಿ. ಎಲ್ಲ ಮಕ್ಕಳು ಮುಂದಿನ ಬೆಳವಣಿಗೆಯ ಮಹಾಶಯರಾಗಲಿ ಅಂತೇಳಿ ಹಾರೈಸ್ತಾ ಥ್ಯಾಂಕ್ ಯು ಸೊ ಮಚ್. ಲಾಸ್ಟ್ ಇಬ್ಬರು ಸೇರಿ ಕಾಂತಾರದ ಒಂದು ಇದನ್ನ ಸ್ಟೇಜ್ ಮೇಲೆ ತಗೊಂಡ್ಬಂದಿದ್ರು. ಇಟ್ ವಾಸ್ ಅನ್ ಎಕ್ಸಲೆಂಟ್. ಎಲ್ಲರೂ ಬೆಚ್ಚಿ ಬೀಳುವಂತ ಒಂದು ಇದನ್ನ ಪರ್ಫಾರ್ಮೆನ್ಸ್ ಮಾಡಿದ್ರು. ದಿಸ್ ಗೌತಮ್ ಇಸ್ ಆಲ್ವೇಸ್ ಅನ್ ಎಕ್ಸ್ಟ್ರಾರ್ಡಿನರಿ. ಅವ್ನಿಗೆ ನೀವು ಯಾವ ಡ್ಯಾನ್ಸರ್ ಕೊಡಿ, he will be into that 100% for that. ವೆರಿ ಫೈನ್. ನನ್ನ ಒಂದು ಪರ್ಫಾರ್ಮೆನ್ಸ್ ಅಲ್ಲಿ ಇಲ್ಲಿ ತನಕ ನಾನು ಮಾಡ್ಕೊಂಡು ಬಂದಂತ ಪರ್ಫಾರ್ಮೆನ್ಸ್ ಅಲ್ಲಿ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಅಂದ್ರೆ ಅದು ನಂದು ಕಾಂತಾರನೇ. ಲಾಸ್ಟ್ 2023 ಬಹಳಷ್ಟು ಹೆಸರು ಮಾಡ್ಕೊಡ್ತು. ಇಡೀ ಬೆಸ್ಟ್ ಸಾಂಗ್ ತಿರುಗಿ ನೋಡೋ ತರ ಕಾಂತಾರ ಗೀತ ಅಂದ್ಬಿಟ್ರು ಕೊನೆಯಲ್ಲಿ. ಸೊ ಅಷ್ಟು ಚೆನ್ನಾಗಿ ನಾನು ಕೂಡ ಆ ಪರ್ಫಾರ್ಮೆನ್ಸ್ ನ ಮಾಡಿದೆ. ಎಲ್ಲ ಇಂಜಿನಿಯರ್ಸ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಗಳ ಜೊತೆಯಲ್ಲಿ ನಾವು ಆ ಕಾರ್ಯಕ್ರಮನ ಪರ್ಫಾರ್ಮೆನ್ಸ್ ಮಾಡಿದೆ. ಫಸ್ಟ್ ಫ್ರೆಂಟ್ ನಂದೇ ಇತ್ತು ಎಲ್ಲಾನು. ಸೊ ನಾನು ಕೂಡ ಒಂದು ಕ್ರಿಯೇಟಿವಿಟಿಯಾಗಿನೇ ಆ ಸಾಂಗ್ ಮಾಡಿದೆ. ತುಂಬಾ ಅದ್ಭುತವಾಗಿ ಮೂಡಿ ಬಂದಿತ್ತು. ಅದನ್ನು ನೆನ್ಸ್ಕೊಂಡೆ ನಾನು ಇವ್ರದು ಈ ಕಾಳಿಕಾದೇವಿ ಪರ್ಫಾರ್ಮೆನ್ಸ್ ಅಂತೂ ನನಗಂತೂ ಸಖತ್ತು ತುಂಬಾನೇ ಇಷ್ಟ ಆಯ್ತು. ಎಲ್ಲ ಸಾಂಗು ತುಂಬಾ ಇಷ್ಟ ಆಯ್ತು ಎಸ್ಪೆಷಲಿ. ಬಟ್ ನೋಡಿ, ಹೆಣ್ಮಕ್ಳು ಅನ್ನೋದು ಅದಕ್ಕೆ ನೋಡಿ ಸ್ವಾಮಿ, ನಾವು ಹೆಣ್ಮಕ್ಳು ಪರ ಯಾವತ್ತೂ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಹೆಣ್ಮಕ್ಳು ಅಂದ್ರೇನೆ ಹಿಂಗೆ ಎಲ್ಲೋದನ್ನು ವಿಷಲ್ ಹಿಂಗೆ ಇರುತ್ತೆ. ಯಾಕೆ ಹೇಳಿ, ಅವರಷ್ಟು ಶ್ರಮಿಸ್ತಾರೆ ಪ್ರತಿದಿನ ಬೆಳಗ್ಗೆ ಎದ್ದಾಗಿಲ್ಲ ಸಂಜೆ ಮಲೆಗೋ ತನಕ. ಅವ್ರು ಚೆನ್ನಾಗಿದ್ರೆ ನೀವೆಲ್ಲರೂ ಚೆನ್ನಾಗಿರ್ತೀರ. ಮನೆ ಮಹಾಲಕ್ಷ್ಮಿ ಹೆಣ್ಮಗಳು. ಸೊ ಅವ್ರು ಖುಷಿಯಾಗಿರ್ಬೇಕು ಯಾವತ್ತು. ನೋಡಿ, ಇಡೀ ಸಂಸಾರ ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಮೂಲಕ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸಂತೋಷ್ ಜಿ. ಸಚೆ ಸುಮಂತ್ ಅವರೇ ತುಂಬಾ ಚೆನ್ನಾಗಿ ಮಾಡಿಸಿದಿರಾ. ಎಲ್ಲ ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಲವ್ ಯು ಆಲ್.